ಚಾರ್ಜ್ ಮಾಡಿಕೊಂಡಿರೋ ಲಾಠಿ, ಹೆಣ್ಣುಮಕ್ಕಳನ್ನ ದೂಡುವುದು, ಯಾರು ಗೂಂಡಾಗಳಂತೆ ವೇಷ ಅಂದರೆ ಸಮವಸ್ತ್ರದಲ್ಲಿಲ್ಲದಂಥ ವ್ಯಕ್ತಿಗಳು ಹೊಡೆಯುವುದು, ಇದೆಲ್ಲ ಎಲ್ಲಿದೆ ಡೆಮಾಕ್ರಸಿ? ಇಂಥ ಹೊತ್ತಲ್ಲಿ ವಿದ್ಯಾರ್ಥಿಗಳ ಕನಸು ಏನಾಗಬೇಕು? ನಮ್ಮಂಥವು ವಯಸ್ಸಾದವರು ಏನು ಹೇಳಬೇಕು? ನಾವು ಈ ರೀತಿಯಲ್ಲಿ ಸುಮ್ಮನೆ ಕುಳಿತುಕೊಂಡು ಹರಟೆ ಹೊಡೆಯುವ ಕಾಲ ಇದಾಗಲಿಲ್ಲ ಅನ್ನೋದಕ್ಕಾಗಿ ನಾನು ಇದನ್ನು ಪ್ರತಿಭಟಿಸ್ತಾ ನಾನು ಅತ್ಯಂತ ಸಂತೋಷದಿಂದ ಮಾಡಿದ್ದೇನೆ ಅಂತ ಹೇಳುವುದಿಲ್ಲ. ಅದು ಲೇಖಕರ ವಿಷಯಕ್ಕಾಗಲಿ ಪುಸ್ತಕದ ವಿಷಯಕ್ಕಾಗಲಿ ಅಲ್ಲ, ಸಂದರ್ಭದ ವಿಷಯಕ್ಕಾಗಿ ಮಾತ್ರ ಇದನ್ನು ನಾನು ಪ್ರತಿಭಟಿಸ್ತಾ ಇದ್ದೇನೆ. ದಯವಿಟ್ಟು ಮಾಧ್ಯಮದವರು ಇದನ್ನು ದಾಖಲು ಮಾಡಲು ಯಾವ ತೊಂದರೆಯೂ ಇಲ್ಲ. ವಿಸ್ಮಯ ಲೋಕದ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಸಹ ಇಲ್ಲೇ ಆಗಿದೆ. ಈ ಕಾರ್ಯಕ್ರಮ ಕೇವಲ ಇಲ್ಲಿಗೆ ನಿರಂತರವಾಗಿ ನಿಲ್ಲುವಂಥದ್ದಲ್ಲ, ಸದಾ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಮನೆ ಅಂಗಳದಲ್ಲಿ ಕಾರ್ಯಕ್ರಮ, ಶಾಲಾ ಅಂಗಳದಲ್ಲಿ ಸಾಹಿತ್ಯ ಕಾರ್ಯಕ್ರಮ, ಹೀಗೆ ಬೇರೆ ಬೇರೆ ಮೇಲ್ನೋಟಕ್ಕಷ್ಟೇ ನಾನು ನೋಡಿದ್ದೇನೆ. ಹಾಗೆ ನೋಡಿದ್ರೆ ಮೆಘಾನಿ ಅನ್ನೋದು ನನಗೊಂದು ಸ್ಮೃತಿಯನ್ನು ಕೊಡುತ್ತೆ. ನನ್ನ ಹುಟ್ಟೂರು ಅಲ್ಪಳ್ಳಿ ಅಂತ ಬರೋದು ಸೀಮೆಯವ್ರನ್ನ. ನಾನು ಸುಮಾರು 8-9ನೇ ವಯಸ್ಸು 10ನೇ ವಯಸ್ಸಿನಲ್ಲಿದ್ದಾಗ ನಮ್ಮೂರಲ್ಲಿ ಹೋಗಿದ್ದ ಮೆಘಾನೆ ಚೌಡ ಅಂತ ಆದ ಕೊನೆಗೆ ಹೋಗ್ತಾ ಇದ್ದ. ಅಲ್ಲಿಂದ ನನ್ನ ನಾವು ತಮಾಷೆ ಮಾಡ್ತಿದ್ವಿ, ನಮ್ಮ ದೊಡ್ಡವರ ಅಗಾನೆ ಮೆಘಾನೆ ಅಂತ ಅವ್ರಿಗೆ ತಮಾಷೆ ಮಾಡ್ತಿದ್ವಿ. ಆಮೇಲೆ ಮುಂದೆ ಸುಮಾರು 80ರ ದಶಕದಲ್ಲಿ ನನ್ನ ಮಿತ್ರರೊಬ್ಬರು ಪತ್ರಿಕೆಗಾಗಿ ಅಲ್ಲಿಗೆ ಹೋಗಿ ಅಲ್ಲಿ ಬೆಳೆಯುವ ನಿಂಬೆ ಹುಲ್ಲಿನ ಬಗ್ಗೆ ವರದಿ ಮಾಡಿದರು. ರಾಜೇಶಾಮಣ್ಣ ಸಂಪಾದಕರಾಗಿ ಗುರುನಾಥ್ರೆ ಕನ್ನಡಪ್ರಭ. ಆಮೇಲೆ ಅವರು ಅದೇ ಪತ್ರಿಕೆಗೆ ಸೇರಿಕೊಂಡ್ರು. ಅದನ್ನೇ ಅಲ್ಲಿಂದ ನನಗೆ ಹಾಗೆ ಮೆಘಾನಿ ಅನ್ನೋದು ನನ್ನ ಹತ್ತಿರಕ್ಕೆ ಬಂತು ಹೇಳ್ತಾ ಹೇಳ್ತಾರೆ. ಇದೆರಡು ಒಳ್ಳೆಯ ಸ್ಮೃತಿ ಆಯಿತು. ಇನ್ನೊಂದು ಕೆಟ್ಟ ಸ್ಮೃತಿ ಇದೆ. ಅದು ನಮ್ಮ ಊರಿನ ಒಬ್ಬ ವಿದ್ಯಾ ಕ್ಷೇತ್ರದವರು. ಅವರು ಅದೊಂದು ಸ್ಕೂಲ್ ಮಾಡ್ದ. ಆ ಸ್ಕೂಲ್ ಏನಿತ್ತು ಅನ್ನೋದು ನಿಮ್ಗೆಲ್ಲ ಗೊತ್ತಿರ್ಬೋದು. ಅವ್ನು ಯಾರು ಗೊತ್ತಿತ್ತು ಗೊತ್ತಿಲ್ಲ. ಹೀಗೆ ಮೆಘಾನಿ ಅನ್ನೋದು ನನ್ನೊಳಗೊಂದು ಒತ್ತು ಕೊಡ್ತೀನಿ, ಒಂದು ಚಿತ್ರಣವನ್ನು ಕೊಡ್ತೀನಿ. ನಾನು ನೋಡಿಲ್ಲ. ಈಗ ನಾನು ಆ ಪುಸ್ತಕದ ಬಗ್ಗೆ ಎರಡು ಪುಸ್ತಕ ಓದಿಲ್ಲ ನಾನು, ಆದರೆ ಅವ್ರಿಗೆ ಒಂದು ಆರೈಕೆ ಕೊಡ್ತಾ ಇದ್ದೀನಿ. ಸಾಹಿತ್ಯಾಸಕ್ತರೆ ನಮ್ಮ DS ಭಟ್ ಸರ್ ಹೇಳಿದಾಗೆ ಪಾಲಾಕ್ಷಪ್ಪ ಸರ್ ಒಂಥರ ಬಹುಮುಖ ಪ್ರತಿಭೆ. ಅದರಲ್ಲಿ ಒಂಥರ ಈ ಚಿಪ್ಪಿನೊಳಗಿನ ಆಮೆ ಅಂತಾರಲ್ಲ, ಆ ರೀತಿ ತಮ್ಮನ್ನು ತಾವು ಬಹಳ ಹಿಡಿದಿಟ್ಕೊಳ್ತಾರೆ. ಅವ್ರು ಯಾವಾಗ ಎಕ್ಸ್ಪೋಸ್ ಆಗ್ತಾರೆ ಅಂದರೆ ಇಂತಹ ಲೇಖನಗಳು, ಇಂಥ ಪುಸ್ತಕಗಳ ಮೂಲಕ ಎಕ್ಸ್ಪೋಸ್ ಆಗುವಂಥ ಒಂದು ವ್ಯಕ್ತಿ. ತಾನು ಯಾವ ಒಂದು ದಾರಿಯಲ್ಲಿ ಹೋಗಬೇಕು ಅಂತ ನಿರ್ಧಾರ ಮಾಡಿರ್ತಾರೋ ಆ ದಾರಿಯನ್ನು ಯಾವುದೇ ಕಾರಣಕ್ಕೂ ಬದಲು ಮಾಡಿಕೊಳ್ಳದೇ ಇರುವಂತಹ ಒಬ್ಬ ವ್ಯಕ್ತಿಯವರು. ಅವರ ಒಂದು ಬರವಣಿಗೆಯಲ್ಲಿ ಈ ಒಂದು ಪುಸ್ತಕ ಬರ್ತಾ ಇರೋದು ಬಹಳ ಸಂತೋಷದ ವಿಷಯ. ಅವರ ಮೇಘಾನೆ ಅನ್ನುವುದು ಒಂದು ಲೇಖನವನ್ನು ನಾನು ಓದಿದ್ದೆ. ಅವ್ರಿಗೆ ಫೇಸ್ಬುಕ್ಕಲ್ಲಿ ಹಾಕಿದ್ರು, ವಾಟ್ಸಪ್ಪಲ್ಲಿ ಹಾಕಿದ್ರು ಗೊತ್ತಿಲ್ಲ. ಒಂದ್ಸಲ ಓದಿದ್ರೆ ನಂಗೆ ತುಂಬ ಖುಷಿನೂ ಆಗಿತ್ತು. ಅಷ್ಟರ ಮೇಲೆ ಗೊತ್ತಾಗಿದ್ದು ಮೇಘಾನೆ ಅನ್ನೋದ್ರಲ್ಲಿ ಬಹಳ ಒಂದು ನಮ್ಮ ತಾಲೂಕಿನ ಒಂದು ಊರಲ್ಲ ಅದು, ಅದೇ ನಮಗೆ ಗೊತ್ತಿಲ್ವಲ್ಲ ಅಂತ ಹೇಳಿ ನನಗೆ ಆಶ್ಚರ್ಯ ಆಗಿತ್ತು. ಅಂತ ಕುತೂಹಲಕರ ಅಂಶಗಳನ್ನು ಸಂಗ್ರಹಿಸಿ ಹೇಳುವಂತ ಅವರ ಈ ಒಂದು ಪ್ರವೃತ್ತಿ, ಅದು ಸಾಹಿತ್ಯ ಆ ಭಾಗದ ಪರಿಚಯ ನಮಗೆಲ್ಲರಿಗೂ ಕೂಡ ಇರುತ್ತೆ. ಲೇಖಕರು ಆ ಕ್ಷೇತ್ರವನ್ನ ನೋಡ್ಬೇಕು ಅಂತಕ್ಕಂಥ ಇಚ್ಛೆಯನ್ನ ವ್ಯಕ್ತಪಡಿಸಿ ಆ ಸ್ಥಳಕ್ಕೆ ಅವರು ಹೋಗಿ ಬರ್ತಾರೆ. ಹೋಗಿ ಬಂದು ಆ ಸ್ಥಳವನ್ನ ಖುದ್ದು ಭೇಟಿ ಮಾಡಿ ಅದರ ಅಧ್ಯಯನವನ್ನ ಮಾಡಿ ಅದರ ಬಗ್ಗೆ ಲೇಖನವನ್ನ ಬರೀತಾರೆ. ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಅಂಶಗಳು ಕೂಡ ಅಲ್ಲಿ ನಮೂದಾಗಿದೆ. ಯಾಕೆ ಆ ಊರು ನಿರ್ಮಾಣ ಆಯಿತು, ಇವತ್ತಿನ ಇಂಥ ಸಂದರ್ಭದಲ್ಲೂ ಕೂಡ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದಾಗಲೂ ಕೂಡ ಯಾಕೆ ಆ ಊರು ಹೇಳ್ತಕ್ಕಂಥದ್ದು ಇವತ್ತು ಅಲ್ಲಿ ಜನ ನೆಲೆಗೊಂಡಿದ್ದಾರೆ ಹೇಳ್ತಕ್ಕಂಥದ್ದನ್ನ ತಮ್ಮ ಲೇಖನದಲ್ಲಿ ಹೇಳ್ತಾ ಹೋಗ್ತಾರೆ. ವಿಶೇಷವಾಗಿ 1964ರಲ್ಲಿ ಏನು ಲಿಂಗರ್ಮಕ್ಕಿ ಜಲಾಶಯ ನಿರ್ಮಾಣ ಆಯಿತು, ಆ ಸಂದರ್ಭದಲ್ಲಿ ಸಾವಿರಾರು ಎಕರೆ ಕೃಷಿ ಭೂಮಿ, ಜನವಸತಿ ಪ್ರದೇಶಗಳು ನೀರಿನಿಂದ ಆವೃತ. ಆ ಸಂದರ್ಭದಲ್ಲಿ ಅಲ್ಲಿ ಹಲವಾರು ಕುಟುಂಬಗಳು ಒಕ್ಕಲೆಬ್ಬಿಸಲ್ಪಟ್ಟರು. ಅಂತ ಸಂದರ್ಭಗಳಲ್ಲಿ ಈ ಗುಡ್ಡಗಾಡು ಜನಾಂಗ, ವಿಶೇಷವಾಗಿ ಕುಣಬಿ ಜನಾಂಗ ಅಂತ ಕರಿತೀವಿ, ನಮ್ಮ ಶಿವಮೊಗ್ಗದ ಸ್ವಲ್ಪ ಭಾಗ ಹಾಗೂ ನಮ್ಮ ಉತ್ತರ ಕನ್ನಡದ ನಮ್ಮ ಊರುಗಳಲ್ಲೆಲ್ಲ ಆ ಜನ ಇದ್ದಾರೆ. ಅವರು ಮೂಲತಃ ಗೋವಾದ ಕಡೆಯಿಂದ ಬಂದರು ಹೇಳ್ತಕ್ಕಂಥದ್ದು. ಅವರ ಭಾಷೆ ಕೂಡ ಈ ಕೊಂಕಣಿಯನ್ನೇ ಬರುತ್ತೆ. ಕೊಂಕಣಿಗಿಂತ ಅತಿ ವೇಗವಾಗಿ ಅತ್ಯಂತ ಶಾರ್ಟ್ ಕಟ್ ಅಲ್ಲಿ ಅವರು ಮಾತನಾಡ್ತಾರೆ. ಯಾಕಂದ್ರೆ ಅವರ ಆ ಜನಾಂಗದ ಸ್ನೇಹಿತರು ನನಗೂ ಕೂಡ ಸ್ನೇಹಿತರು ಇದ್ದಾರೆ, ಬಹಳಷ್ಟು ಜನ ನಮ್ಮ ಕ್ಲಾಸ್ಮೇಟ್ ಆದವರು ಇದೆ. ಹಾಗಾಗಿ ಅವರ ಭಾಷೆಯನ್ನ ನಾವು ನೋಡಿದ್ದೀವಿ. ಅಂತಹ ಬುಡಕಟ್ಟು ಜನಾಂಗ
ಎತ್ತರವಾಗಿರ್ತಕ್ಕಂಥ ಈ ಒಂದು ಮೇಘನ ಹೇಳ್ತಕ್ಕಂಥ ಊರಿಗೆ ಅವರು ಹೋಗಿ ತಲುಪಿದರು 1964ರಲ್ಲಿ ಹೇಳ್ತಕ್ಕಂಥ. ಅವಾಗ ಒಂದು ಕಡಿಮೆ ಕುಟುಂಬಗಳು ಇರ್ತಕ್ಕಂಥ ಒಂದು 30-40 ಜನಸಂಖ್ಯೆ ಅಲ್ಲಿಗೆ ಹೋಗಿ ತಲುಪಿದ್ರು ಹೇಳ್ತಕ್ಕಂಥದ್ದು. ಬಹುಶಃ ಯಾಕೆ ಹೋದ್ರು ಅಂತ ಹೇಳಿ ಹೀಗೆ ಯೋಚನೆ ಮಾಡಿದಾಗ ಲೇಖಕರಲ್ಲೂ ಆ ಒಂದು ಭಾವ ಬಂದಿದೆ. ಏನಂತ ಕೇಳಿದ್ರೆ ಇಲ್ಲಿ ಅಲ್ಲೊಂದು ವಿದುರ ನೀತಿ ಅಂತ ಬರುತ್ತೆ. ಧೃತರಾಷ್ಟ್ರನಿಗೆ ಒಂದು ಅಸಹಾಯ ಸ್ಥಿತಿಯಲ್ಲಿದ್ದಾಗ ಧೃತರಾಷ್ಟ್ರನಿಗೆ ವಿದುರ ಅಂತ ಹೇಳ್ತಾರೆ, ಹೀಗೆ ಮಾಡ್ಬೋದು, ಈಗ ರಾಜರಾದ್ರು ಇಂತಿಂತದ್ದು ಮಾಡಬೇಕು, ಹೀಗೆಲ್ಲ ಮಾಡಬೇಕು, ನೀನು ಸ್ವಲ್ಪ ಬುದ್ಧಿ ಹೇಳು, ನಿನ್ನ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳು ಅಂತ ವಿದುರ ನೀತಿ ಅಂತ ಹೇಳ್ತಾರೆ. ಅದರೊಳಗೆ ಪದ್ಯ ಬರುತ್ತೆ, ಅದನ್ನು ಓದ್ತೀನಿ. ಬುಧರೊಳಗೆ ಹಗೆಗೊಳ್ಳುವ ಬುಧರಂ ನಿಧನಗೀದಿಪ ಬುಧರ ನೇಡಿಪ ಬುಧರ ಜರೆದೊಡೆ ನಲಿವ ಬುಧರಂ ಪೊಗಳ್ವರಂ ಪಳಿವ ಬುಧರನ್ ಅಧಮರ ಮಳ್ಪ ಬುಧರಂ ವಿಧಿಗೊಳಿಪ ಬುಧರ್ಗೀವರಂ ಕವರ ಅಧಮ ಭೂಪರಿ ಅಂಟದಿವುದೇ ವಿನಾಶಕರವು ಎಂದ. ಅಂದ್ರೆ ಬುಧರು ಅಂದ್ರೆ ತಿಳುವಳಿಕೆ ಉಳ್ಳವರು. ಈ ಸಾಹಿತ್ಯಕಾರರು ತಿಳುವಳಿಕೆ ಉಳ್ಳವರು, ಅವರನ್ನು ನಾವು ತಿಳುವಳಿಕೆ ಉಳ್ಳವರು ಅಂತ ಹೇಳ್ತೀವಿ. ಅವರನ್ನ ನೀನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು ಅಂತ ಹೇಳ್ತಾರೆ ವಿದುರ. ಅವರನ್ನ ಯಾರಾದ್ರೂ ಏಡ್ಸೋದು ಅಂದ್ರೆ ಹಂಗಿಸೋದು, ಅದನ್ನ ನೋಡಿ ಸಂತೋಷ ಪಡಬಾರ್ದು, ಈ ತರ ಎಲ್ಲ ಮಾತುಗಳನ್ನು ಹೇಳ್ತಾರೆ. ಇದು ಅರ್ಥ ಏನು ಅಂದ್ರೆ ಕುಮಾರವ್ಯಾಸರ ಕಾಲದಲ್ಲೂ ಒಂದು ಬುಧ ವರ್ಗಕ್ಕಿರುವ ಮಾನ್ಯತೆಯನ್ನ ನೀವು ಗಮನಿಸಬೇಕು. ಇವತ್ತು ಯಾಕದಿಲ್ಲ? ಪುಸ್ತಕ ಬರೆಯುವವರನ್ನ ಕಂಡರೆ ಆಡಳಿತ ಮಾಡೋರಿಗೆ ತುಂಬಾ ಸಿಟ್ಟು ಬಂದ್ಬಿಡ್ತದೆ. ಅವರು ಇವರು ಪಕ್ಷ ಇಚ್ಛ ಏನು ಹೇಳ್ತಿಲ್ಲ, ಎಲ್ಲ ಪಕ್ಷಗಳು ಅಂತವ್ರಿದ್ದಾರೆ. ಇಲ್ಲ ಅಂತಂದ್ರೆ ಈ ಪರಿಸ್ಥಿತಿ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದೆ. ಈಗ ಏನ್ ಮಾಡೋದು? ಈಗ ಉದಾಹರಣೆ ನಾನು ಪ್ರಕಾಶ, ನಂದು ಪುಸ್ತಕಗಳಿದ್ದಾವೆ, ಈಗ ಇವರು ಪುಸ್ತಕ ಹಾಕೊಂಡಿದ್ದಾರೆ. ಒಂದು ಆಯ್ಕೆ ಸಮಿತಿ ಅಂತ ಇರುತ್ತೆ, ಸಗಟು ಪುಸ್ತಕ ಖರೀದಿ ಮಾಡೋಕ್ಕೆ. ಅವ್ರಿಗೆಲ್ಲ ಒಂದು ಸಮಿತಿ ಇದ್ರೆ ಅವ್ರು ಸರ್ಕಾರ ಖರ್ಚು ಮಾಡುತ್ತೆ. ಯಾಕೆ ಖರ್ಚು ಮಾಡುತ್ತೆ? ಪುಸ್ತಕ ತಗೊಳ್ಳೋದಿಲ್ಲ ಅಂದ್ರೆ 21ನೇ ಇಸ್ವಿ ಪುಸ್ತಕಗಳು ಆಯ್ಕೆ. ಈಗ ನಾನು 4 ಪುಸ್ತಕ ಆಯ್ಕೆ ಆಗಿದೆ, ಪುಸ್ತಕ ಖರೀದಿ ಮಾಡ್ತಾ ಇಲ್ಲ, ತಗೊಳ್ತಾ ಇಲ್ಲ, ಗ್ಯಾರಂಟಿ ಇಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ಏನ್ ಮಾಡಬೇಕು ಅಂದ್ರೆ ಒಂದು ಮಾನಸಿಕ ವ್ಯವಸ್ಥೆಯನ್ನು ವಿಕಾಸಗೊಳಿಸುವಂತಹ ಒಂದು ವ್ಯವಸ್ಥೆಯನ್ನೇ ಬುಡಮೇಳ ಮಾಡುವಂತಹ ಈ ಪರಿಸ್ಥಿತಿಗೆ ಏನ್ ಹೇಳ್ಬೇಕು? ನಾನೇನು ಸುಲಭವಾಗಿ ಬಾಲಚಂದ್ರವರಿಗೆ ನಿಮ್ಮ ಪುಸ್ತಕವು ತುಂಬಾ ಚೆನ್ನಾಗಿ ಎಲ್ಲರಿಗೂ ತಲುಪಲಿ, ಎಲ್ಲರೂ ಓದಲಿ ಅಂತ ಹೇಳ್ಬೋದು. ಆಗುತ್ತಾ ಪ್ರಾಕ್ಟಿಕಲಿ? ಯಾರು ಮಾಡ್ಬೇಕು ಹಾಗಾದ್ರೆ? ಯಾರು ಮಾಡ್ಬೇಕು ಅಂದ್ರೆ ಒಂದು ಏನನ್ಸುತ್ತೆ ನನಗೆ, ಎಷ್ಟು ಬೇಸರ ಆಗುತ್ತೆ ಅಂದ್ರೆ ಎಲ್ಲವೂ ಬಿಸಿನೆಸ್ಸೇ. ಯಾಕೆಂದ್ರೆ ಪ್ರಕಾಶನ ಬಿಸಿನೆಸ್ ಅಲ್ವಾ? ಬಿಸಿನೆಸ್ ಇರ್ತಾನೆ, ಅವ್ರು ದುಡ್ಡು ಹಾಕ್ತಾರೆ, ದುಡ್ಡು ತಗೊಳ್ತಾರೆ. ಅಂದ್ರೆ ಅವರು ಕಲ್ಲು ಸಿಮೆಂಟ್ ಮಾರಾಟ ಅಲ್ಲ, ಮತ್ತೊಂದು ರೀತಿಯ ಮಾರಾಟ ಮಾಡ್ತಾರೆ. ಅದು ನಿಮ್ಮ ಒಂದು ಕಟ್ಟಡವನ್ನು ಹೇಗೆ ಭದ್ರಗೊಳಿಸುತ್ತಿದೆಯೋ ಹಾಗೆ ನಿಮ್ಮ ಮನಸ್ಥಿತಿಯನ್ನು ಭದ್ರಗೊಳಿಸುವಂತ ಒಂದು ವ್ಯವಸ್ಥೆ. ಅದನ್ನೇ ಕಡೆಗಣಿಸ್ತಾರೆ. ಹಾಗಾಗಿ ನನಗೆ ಅದಕ್ಕೆ ತುಂಬಾ ಬೇಸರದಿಂದ ಹೇಳ್ತಾರೆ, ನಿಮ್ಮ ಪುಸ್ತಕವನ್ನು ಎಲ್ಲರೂ ಓದಲಿ, ಎಲ್ಲ ಕಡೆ ಆಗಲಿ. ಭಟ್ ಅವರು ಮುಖ್ಯ ಶಿಕ್ಷಕರಾದಂಥ ಉರ್ದು RMS